ಸರ್ ಇವತ್ತು ಅಹಿಂದ ನಾಯಕ ಅಂತ ಹೇಳ್ಬಿಟ್ಟು ನಮ್ಮ ಅಹಿಂದ ನಾಯಕ ಅಂದರೆ ಯಾರು ಅಂತ ನಾವು ಹುಡ್ಕಾಡಬೇಕು. ಅಹಿಂದ ನಾಯಕ ಅಂತ ನಾವು ಒಬ್ಬನ ಮುಖ್ಯಮಂತ್ರಿಗಳನ್ನ ನಾವು ಏನಂತ ಇದ್ವಿ, ಅಹಿಂದ ನಾಯಕ ಅಂತ ಹೇಳ್ಬಿಟ್ಟು ಅಂತ ಇದ್ವಿ. ಅಹಿಂದ ನಾಯಕ ಅಂದರೆ ಯಾರು? ನಾನು ಅನ್ಕೊತಾ ಇದ್ದೀನಿ, ಏನಾದರೂ ಅಹಿಂದ ನಾಯಕ ಯಾರಾದರೂ ಇದ್ದರೆ ಈ ಬಡವರೇ ಇರ್ಬೋದು ಅಂತ ನನ್ನ ಲೆಕ್ಕಾಚಾರದಲ್ಲಿ. ಈ ಅಹಿಂದ ನಾಯಕ ಅನ್ನೋದು ಮನಸ್ಥಿತಿಯಲ್ಲಿ ಅವರು ಯಾರೋ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕೃಷ್ಣ ಬೈರೇಗೌಡರು ಸಚಿವರು ಅವರೆಲ್ಲ ಮನಸ್ಸು ಮಾಡಿ ಇದನ್ನು ಮಾಡಿದ್ದಿದ್ರೆ ಪರ್ಯಾಯ ವ್ಯವಸ್ಥೆ ಮಾಡಿ ಡೆಮೊಲಿಷನ್ ಮಾಡ್ಬೋದಾಗಿತ್ತು. ಅವ್ರಿಗೆ ಕರಿಗೌಡರು ಸಾಹೇಬರು, ಡಿ ಸಿ ಸಾಹೇಬರು, ಯಾರೋ ಜಗದೀಶ್ ಸಾಹೇಬರು ಅವರೆಲ್ಲ ಏನು ಮಾಡಿದ್ರು, ಯಾವುದೋ ಒಂದು ಚಿಕ್ಕ ವಿಚಾರದಿಂದ ಇದು ದೊಡ್ಡ ಅನಾಹುತಕ್ಕೆ ಕಾರಣ. ಇವತ್ತು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಹರಾಜಾಗಿರೋದು. ಇವತ್ತು ಪರ್ಯಾಯ ವ್ಯವಸ್ಥೆಗೆ ಏನೋ ಮಾಡಿ ಇದನ್ನು ಮಾಡ್ತಾವ್ರೆ. ಅದನ್ನು ಮಾಡೋ ಬದಲು ಇವತ್ತು ಮಾಡಿಬಿಟ್ಟು ಪರ್ಯಾಯ ವ್ಯವಸ್ಥೆ ಮಾಡಿ ಇವ್ರಿಗೆ ಅನುಕೂಲ ಮಾಡಿಕೊಟ್ಬಿಟ್ಟಿದ್ರೆ ಈ ರಾಜ್ಯದಲ್ಲಿ ಇಷ್ಟೊಂದು ಸುದ್ದಿ ಇರ್ತಾ ಇರಲಿಲ್ಲ. ಇವತ್ತು ಸುದ್ದಿ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಅವ್ರ ಸುದ್ದಿ ಯಾವಾಗ ಸೆಷನ್ ಮುಗೀತೋ, ಸೆಷನ್ ಮುಗಿದ ತಕ್ಷಣ ಶನಿವಾರ ಇಲ್ಲಿ ಬಂದರು, ಒಡೆದು ಬಿಸಾಕಿ ಎಲ್ಲ ಚೂರು ನುಚ್ಚು ನೂರು ಮಾಡಿಬಿಟ್ಟು ಮನೆ ಒಂದು ದೇವಸ್ಥಾನ ಅನ್ನೋದು ನುಚ್ಚು ನೂರು ಮಾಡಿಬಿಟ್ರೆ ಎಲ್ಲ ಒಂದು ಕಡೆ ಇನ್ನೊಂದು ಕಡೆ ಕಟ್ಕೊಬೋದಂತೆ. ಈ ಮನೆಗಳು ನುಚ್ಚು ನೂರು ಮಾಡಿ ಇವ್ರ ಮನಸ್ಸುಗಳನ್ನ ನುಚ್ಚು ನೂರು ಮಾಡವ್ರೆ. ಇಷ್ಟು ವರ್ಷ 25 ವರ್ಷದಿಂದ ಓಟ್ ಹಾಕಿರೋ ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಯಾರಾದರೂ ಜನ ಏನು ಸರ್, ಯಾರು 100 ವರ್ಷ ಬಾಳಿ, 500 ವರ್ಷ ಬಾಳಿ ಯಾರು ಇದನ್ನು ಮಾಡ್ಕೊಂಡು ಎತ್ಕೊಂಡು ಹೋಗಲ್ಲ. ಕೋಟಿ ಸಂಪಾದನೆ ಮಾಡೋದನ್ನು ಮಣ್ಣುಪಾಲಾಗಿ ಹೋಗ್ತಾನೆ. ದೊಡ್ಡ ಬಿಲ್ಡಿಂಗ್ ಬೇಜಾನ್ ಅಕ್ರಮ ಆಗಿರೋ ಬೇಜಾನ್ ಬಿಲ್ಡಿಂಗ್ಗಳೈತೆ, ಅಲ್ಲಿ ಯಾರನ್ನ ಹೋಗಿ ಡೆಮೊಲಿಷನ್ ಮಾಡಲ್ಲ. ಈ ಬಡವ್ರ ಮನೆ ಕಾಣಿಸಿದೆ, ಬಡವರು ಇವಾಗ ಅವ್ರು ಯಾರನ್ನ ಒಬ್ಬರು ಅದು ಇದು ಅರೆಸ್ಟ್ ಮಾಡ್ತೀನಿ ಅದು ಇದು ಅಂತಂದ್ರೆ ಸುಮ್ಮನೆ ಆಗ್ತಾರೆ ಜನ. ಹಿಂಗಾಗಿ ಒಂದೇ ಒಂದು ಸಾಮಾನು ಕೂಡ ಎತ್ತಕ್ಕೆ, ಮನೆ ಸಾಮಾನುಗಳು ಕೂಡ ಎತ್ತಕ್ಕೆ ಬಿಟ್ಟಿಲ್ಲ. ಸ್ಕೂಲ್ ಸರ್ಟಿಫಿಕೇಟು, ಪಾಪ ಎಕ್ಸಾಮ್ ನಡೀತೈತೆ ಇವಾಗ, ಸ್ಕೂಲ್ ಸರ್ಟಿಫಿಕೇಟು, ಹೆಣ್ಮಕ್ಳದು ಕಷ್ಟ ಋತುಚಕ್ರ ಆದಾಗ. ಮತ್ತು ಇವರು ಸ್ಕೂಲುಗಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಸೋಮವಾರ ಬೆಳಗ್ಗೆ ಹೋಗಬೇಕು. ಆಲ್ ಟಿಕೆಟ್ಗಳಿಲ್ಲ, ಆಧಾರ್ ಕಾರ್ಡ್ಗಳಿಲ್ಲ, ಅವ್ರ ದಾಖಲೆಗಳಿಲ್ಲ. ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ ಯಾರೂ ಹೋಗ್ತಾಯಿಲ್ಲ, ಸ್ಕೂಲ್ಗೆ ಹೋಗ್ತಾಯಿಲ್ಲ, ಏನೂ ಹೋಗ್ತಾಯಿಲ್ಲ. ಆರಾಮಾಗೆ ಇವಾಗ ಹೊಡೆದಿರೋ ಇದರಲ್ಲಿ ಎಲ್ಲ ನೀವು ನೋಡ್ತಾ ಇರ್ಬೋದು. ಶೆಡ್ಗಳು ಹಾಕ್ಕೊಂಡವ್ರು, ಇವಾಗ ಶೆಡ್ಗಳು ಹಾಕ್ಕೊಂಡು ಅವರು ಜೀವನ. ಇವಾಗ ಥಂಡಿ ಬೇರೆ, ಚಳಿಗಾಲದಲ್ಲಿ ಹೊಡೆದವ್ರೆ. ಬೆಳಗ್ಗೆ ಚಿಕ್ಕ ಮಕ್ಕಳು ಒಂದೊಂದು ಬೆಲ್ಶೀಟ್, 2 ಬೆಲ್ಶೀಟ್ ಹೊಚ್ಕೊಂಡ್ರು ನೀವು ಆರಾಮಾಗಿ ದೊಡ್ಡ ಬಿಲ್ಡಿಂಗಲ್ಲಿ ಮನಗಿದ್ದೀರಾ. ಇಲ್ಲಿ ಈಗಿನ ಪರಿಸ್ಥಿತಿನಾಗೆ ಟೆಂಟಲ್ಲಿ ಮನಗಿದ್ರು 3 ಬೆಲ್ಶೀಟ್, 4 ಬೆಲ್ಶೀಟ್ ಹಾಕಿದ್ರು ಥಂಡಿ ಹೋಗ್ತಾಯಿಲ್ಲ. ಅವರು ಅರ್ಥ ಮಾಡಿಕೊಂಡು ಇವಾಗ ಆಯೋಗದಿಂದ ಏನು ಇದನ್ನು ಬಂದಿದ್ರು ಸಾಹೇಬ್ರೆಲ್ಲ, ನಿಸಾರ್ ಅಹಮದ್ ಸಾಹೇಬ್ರು ಇವ್ರು ಬಂದಿದ್ರು. ಅವ್ರು ಅದನ್ನೇ ಹೇಳ್ತಾಯಿದ್ರು, ಇದು ಮನಸ್ಥಿತಿ ಎಲ್ಲನೂ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಯಾರೂ ಅನುಕೂಲಕ್ಕೆ ಯಾರು ಹೇಳಿಲ್ಲ. ಅವ್ರ ಒತ್ತಾಯದಿಂದ ನಾವು ಸರ್ ಅವ್ರು ನಮ್ಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದಿದ್ರೆ ನಾವು ಬಿಟ್ಕೊಟ್ಬಿಡ್ತಾ ಇದ್ವಿ, ನಮಗೇನು ಏಕಾಏಕಿ ಬಂದ್ಬಿಟ್ಟು ಈ ಥರ ಮಾಡಿದ್ರು, ನೀವೇನು ಮಾಡ್ತೀರಾ ನೋಡಿರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡವ್ರೆ. ಆ ಜನಗಳ ರಿಕ್ವೆಸ್ಟ್ ಏನು ಅರ್ಥ ಮಾಡಿಕೊಂಡು ಸರ್ಕಾರ ಏನು ನಿರ್ಧಾರ ತೊಗೊಳುತ್ತೋ ಮುಂದಿನ ಕ್ರಮವರೆಗೂ ನಾವು ಆಗ್ರಹಿಸ್ತೀವಿ ಸರ್. ಇಲ್ಲ ಅಂದರೆ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಸಂಘಟನೆಗಳು ಒಗ್ಗೂಟೈತೆ. ನಮ್ಮ ಇವರು ರಾಜ್ಯಾಧ್ಯಕ್ಷರಾದ ಮುನಿ ವೆಂಕಟಸ್ವಾಮಿ ಅವರು, ಮತ್ತು ಮುನಾಂಜನಪ್ಪನವರು, ಮತ್ತು ಇವು ನಮ್ಮ ಕಡಗನಹಳ್ಳಿಯವರು ಮುರಳಿ ಅವರು, ಮತ್ತು ಮೂರ್ತಣ್ಣವರು, ಅಗ್ರಾರ್ ಮೂರ್ತಣ್ಣವರು ಇವರಾಗಿರ್ಬೋದು, ಅಗ್ರಾರ್ ಗ್ರಾಮಸ್ಥರಾಗಿರ್ಬೋದು, ತುಂಬ ಜನ NGO ಅವರಾಗಿರ್ಬೋದು, KSR ಪಕ್ಷದವರು ಆಗಿರ್ಬೋದು, ಮತ್ತು ನಮ್ಮ ಇವಾಗ ಒಬ್ಬರು ಬಂದವರು ದಲಿತ ಇವರು ಅಂಬೇಡ್ಕರ್ ಸೇನೆ ಅವರೂ ತುಂಬ ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಬರ್ತಾವ್ರೆ. ಆ ಜನಕ್ಕೆ ಇರೋ ಸೌಜನ್ಯ ಈ ಸರ್ಕಾರಿ ಅಧಿಕಾರಿಗಳಿಗಿಲ್ಲ. ಅವರು ಅಷ್ಟೋ ಇಷ್ಟೋ ಹೆಲ್ಪ್ ಮಾಡಿ ನಾನು ಏನೋ ಒಂದು ಮಾಡ್ಕೊಡ್ತೀನಪ್ಪ, ಊಟದ ವ್ಯವಸ್ಥೆ ಮಾಡ್ಕೊಡ್ತೀನಿ, ಬಿಲ್ಶೀಟ್ ವ್ಯವಸ್ಥೆ ಮಾಡ್ಕೊಡ್ತೀನಿ, ಟಾರ್ಪಾಲ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ತುಂಬ ಜನ ವಕೀಲರುಗಳು ಬಂದವ್ರೆ. ವಕೀಲರುಗಳು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಕೇಳೋ ಕ್ವಶನ್ ಹತ್ರ ಅವ್ರಿಗೆ ಆನ್ಸರ್ ಇಲ್ಲ. ಒಬ್ಬ IAS ಅಧಿಕಾರಿ, KS ಅಧಿಕಾರಿ ಹತ್ರ ಆನ್ಸರ್ ಇಲ್ಲ ಅಂತಂದರೆ ವಕೀಲರು ಕೇಳೋದು ಸಾಮಾನ್ಯ. ಅವ್ರದ್ದು ಬೇಡ, ಇವ್ರದ್ದು ಪ್ರಶ್ನೆಗಾದರೂ ಉತ್ತರ ಕೊಡ್ಬೋದಲ್ಲ ಸರ್. ಅವರು ವಕೀಲರ ಪ್ರಶ್ನೆಗೆ ಯಾರು ಉತ್ತರ ಕೊಡೋಕೆ ರೆಡಿ ಇಲ್ಲ. ಒಬ್ಬರು ಅಧಿಕಾರಿ ಇವ್ರು ಮಾತಾಡ್ಸಿದ್ರೆ ಅವ್ರು ಓಡೋಗ್ತಾರೆ, ಇವ್ರು ಮಾತಾಡ್ಸಿದ್ರೆ ಅವ್ರು ಓಡೋಗ್ತಾರೆ. ಇದುವರೆಗೂ ಸರ್ಕಾರಿ ಅಧಿಕಾರಿಗಳು ಯಾರೂ ಬಂದಿರಲಿಲ್ಲ. ಇವತ್ತು ಆಯೋಗದಿಂದ ನಿನ್ನೆ ಏನು ವರದಿ ಆಗಿತ್ತೋ, TV ನೈನು ಮತ್ತು ಅವ್ರದ್ದೆಲ್ಲ ವರದಿ ಆಗಿತ್ತೋ ಅದೇ ಇಂಪ್ಯಾಕ್ಟಲ್ಲಿ ಅವರು ಆಯೋಗದಿಂದ ಕಳಿಸ್ಕೊಟ್ಟವ್ರೆ. ಅವರು ವರದಿ ಎಲ್ಲ ತೊಗೊಂಡೋಗವ್ರೆ. ನಮ್ಮನ್ನು ಭೇಟಿ ಆಗೋಕ್ಕೆ ಕೇಳವ್ರೆ. CM ಸಾಹೇಬ್ರ ಹತ್ರ ಭೇಟಿ ಮಾಡಿಸ್ತೀನಿ ಅಂತಲೂ ಹೇಳವ್ರೆ. ಒಂದು ಮೀಟಿಂಗ್ ಮಾಡಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡೋಣ, ಇದಕ್ಕೆ ಪರ್ಯಾಯ ವ್ಯವಸ್ಥೆಗೆ ಸಮುದಾಯ ಭವನ 2 ಕೊಡ್ತೀನಿ ಅಂತ ಹೇಳವ್ರೆ. ಇವಾಗ ಅವ್ರು ಏನಾದರೂ BBMP ಕಮಿಷನರ್ಗೇನೋ ಫೋನ್ ಮಾಡೋರಂತೆ, ಸರ್ ಎಲ್ಲಿದೆ ಅದು ಅರೇಂಜ್ ಮಾಡ್ಕೊಡ್ತೀನಿ ಅಂತ. ಗಂಜಿ ಕೇಂದ್ರಕ್ಕೂ ನಿನ್ನೆ DC ಸಾಹೇಬ್ರ ಹತ್ರ ಮನವಿ ಮಾಡಿ ಬಂದಾರೆ. BBMP ಅವರು ಕಮಿಷನರ್ ಮಹೇಶ್ ಅವರು ಮಾಡ್ಕೊಡ್ತೀನಿ ಅಂತ, ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ ಸರ್. ವಿಜಯ್ ಕುಮಾರ್ ಅಂತೇಳಿ, ಕೋಗಿಲಿಗೂ ನಿವಾಸಿ ಸರ್.